ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೈಸ್. ಸೊ ಇವತ್ತು ನೀರು ಅಂದರೆ ನಮಗೆ ಹೊರಗಡೆ ಬರ್ತದೆ ಗೈಸ್. ಸೊ ಇಲ್ಲೇ ಬಾಗಿಲು ಹತ್ತಿರ ಉಂಟು. ಸೊ ಹೊರಗಡೆಯಿಂದ ಅಲ್ಲಿಂದ ಒಳಗಡೆ ತುಂಬಿಸ್ಕೊಂಡು ತರಬೇಕು, ತಂದು ತುಂಬಿಸಬೇಕು. ಸೊ ಅಲ್ಲಿ ಫುಲ್ ಡೇ ಇರ್ತದೆ ನೀರು, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ಗೈಸ್, ನಂದು ನಿನ್ನೆ ಹಾಕಿದ್ದೆ ಅಲ್ಲ ಮೆಹಂದಿ, ಚೆನ್ನಾಗಿ ಬಂದಿದೆ ಅಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಗೈಸ್ ಮೆಹಂದಿ. ಸೊ ನನಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ ಗೊತ್ತಾ. ಅದು ಕೂಡ ಫುಲ್ ಹ್ಯಾಂಡ್ ಇರಬೇಕು, ಅಂದರೆ ಫುಲ್ ಹ್ಯಾಂಡ್ ಅಂದರೆ ಗ್ಯಾಪ್ ಎಲ್ಲ ಇರಬಾರ್ದು, ಹೀಗೆ ಫುಲ್ ಇರಬೇಕು, ಹ್ಯಾಂಡ್ ಫುಲ್ ಇರಬೇಕು, ಈ ಟೈಪ್. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ. ಸೊ ಯಾವಾಗಾದರೂ ಒಮ್ಮೊಮ್ಮೆ ಹಾಕೋದು ಮನಸ್ಸಾಗುವಾಗ, ಯಾರಾದರೂ ಹಾಕ್ಲಿಕ್ಕಿದ್ರೆ ಅವರ ಹತ್ರ ಹೇಳೋದು ಹಾಕಿ ಅಂತೇಳಿ. ಸೊ ಹಾಗೆ ಗೈಸ್, ಮತ್ತೆ ಇನ್ನೇನಿಲ್ಲ ಗೈಸ್. ನೀರು ತುಂಬಿಸಿ ಆದಮೇಲೆ ಅಲ್ಲೆಲ್ಲ ಫುಲ್ ಒಳಗಡೆ ನೀರು ಬಿತ್ತು, ಹಾಗಾಗಿ ಫುಲ್ಲು ಒರೆಸಿ ಎಲ್ಲ ಇಟ್ಟೆ. ಅಂದರೆ ಜಸ್ಟ್ ಹೀಗೆ ಒರೆಸಿದಷ್ಟೇ. ಮತ್ತು ನನ್ನ ಹಸ್ಬೆಂಡ್ ಇವತ್ತು 4:15 ಹೋಗಿದ್ದಾರೆ ಗೈಸ್, ಅವ್ರಿಗೆ ಕೆಲಸ ಉಂಟು ಅಂತೇಳಿ 4:15 ಹೋಗಿದ್ದಾರೆ. ಸೊ ಅವರಿಗೆ ಟೀ ಎಲ್ಲ ಮಾಡಿ, ಅವರಿಗೆ ಬೇಕಾಗಿದ್ದ ಟೀ ಮಾಡಿ ಎಲ್ಲ ಫುಡ್ ಎಲ್ಲ ಹೋಗಿದ್ದಾರೆ. ಸೊ ಮತ್ತು ನಾನು ಎದ್ದು ಬಿಸಿ ನೀರೆಲ್ಲ ಅವರೇ ಮಾಡಿದರು. ಮತ್ತು ನಾನು ಎದ್ದು ಡೋರ್ ಹಾಕಿ ಮತ್ತೆ ಮಲಗಿದೆ ಗೈಸ್. ಆದರೆ ನಿದ್ದೆ ಬರಲಿಲ್ಲ ಗೈಸ್. ಒಮ್ಮೆ ಎದ್ದಾದ್ಮೇಲೆ ಉಂಟಲ್ಲ, ಮತ್ತು ಪುನೊಮ್ಮೆ ಮಲಗಿದರೆ ನಿದ್ದೆ ಬರುವುದಿಲ್ಲ. ಸೊ 4:15 ಹೋಗಿದ್ದಾರೆ. ಅದು ಕೂಡ ನಾನು ಇವತ್ತು ಹೇಳುವಾಗ ಲೇಟ್, ಅಂದರೆ ನಾನು ಬೇಗ ಇದ್ದಿದ್ದೇನೆ, 7 ಟೈಮಿಗೆ ಮಗು ಕೂಡ ಎದ್ಲು. ಮತ್ತೆಂತ ಮಾಡೋದು, ಅವಳನ್ನು ಮಲಗಿಸಿ ನಾನು ಕೂಡ ಎದ್ದೆ, ಮಲಗಿಸಿ ಆದಮೇಲೆ ಅಷ್ಟೇ ಗೈಸ್. ಓಕೆ ಗೈಸ್, ಈಗ ನಾವಿಬ್ಬರೇ ಅಲ್ಲ, ಸೊ ಹಾಗಾಗಿ ಎಂತ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಇಬ್ಬರೇ ಆದರೆ ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಅಷ್ಟು ಮನಸ್ಸು ಬರೋದಿಲ್ಲ. ಸೊ ಹಾಗಾಗಿ ಓಟ್ಸ್ ಮಾಡ್ತೇನೆ, ಮಗುವಿಗೆ ಕೂಡ ಒಳ್ಳೆಯದಲ್ವ. ಸೊ ಹಾಗಾಗಿ ಓಟ್ಸ್ ಪ್ರಿಪೇರ್ ಮಾಡಿ ಮಗುವಿಗೆ ಕೂಡ ಕೊಡ್ತೇನೆ, ನಾನು ಕೂಡ ಅದನ್ನೇ ತಿಂತೇನೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅದೇ ಗೈಸ್ ನಮಗೆ. ಸೊ ನಾನು ಜಾಸ್ತಿಯಾಗಿ ಬೆಳಿಗ್ಗೆ ಓಟ್ಸ್ ತಿನ್ನೋದು, ಅವರಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತೇನೆ, ಮತ್ತು ಹಸ್ಬೆಂಡಿಗೆ ಮತ್ತು ಮಗುವಿಗೆ. ಮತ್ತು ಅವರು ಏನಾದರೂ ಅವಳು ತಿಂತಾಳೆ, ಮತ್ತು ಪುನಃ ಓಟ್ಸು ಕೂಡ ಸ್ವಲ್ಪ ತಿಂತಾಳೆ. ಸ್ವಲ್ಪ ಈ ಪ್ಲೇಟಿಂದ ಸ್ವಲ್ಪ ಆ ಪ್ಲೇಟಿಂದ ಅಂತೀನಿ ಗೈಸ್, ಹಾಗೆ. ಮತ್ತು ನನಗೆ ಪಾತ್ರೆ ಉಂಟು ತೊಳಿಲಿಕ್ಕೆ, ಪಾತ್ರೆ ತೊಳಿಬೇಕು. ಸೊ ಹಾಗಾಗಿ ಬೇಗ ಪ್ರಿಪೇರ್ ಎಲ್ಲ ಮಾಡಿ ಆದಮೇಲೆ ಎಂತ ಮಾಡಬೇಕು, ಬಟ್ಟೆ ಒಗಿಬೇಕು ಗೈಸ್. ಪ್ರಿಪೇರ್ ಎಲ್ಲ ಮಾಡಿ ಆದಮೇಲೆ ಬಟ್ಟೆ ಒಗಿಬೇಕು, ಪದಾರ್ಥ ಮಾಡಬೇಕು, ಕೆಲಸ ಉಂಟು ಗೈಸು ತುಂಬ. ಸೊ ಅದನ್ನೆಲ್ಲ ಬೇಗ ಮಾಡಬೇಕು ಗೈಸ್. ಒಂದು 10:30 ಆಗುವಾಗ ಎಲ್ಲ ಕೆಲಸ ಫಿನಿಶ್ ಆಗಬೇಕು ನಂದು ಅಂತೇಳಿ ಅಂದ್ಕೊಂಡಿದ್ದೇನೆ. ನೋಡುವ ಗೈಸ್, ಇವತ್ತು ಲೇಟ್ ಆಯಿತು, ಇಲ್ಲಾಂದರೆ ಒಂದು 8:30 9 ಗಂಟೆ ಆಗುವಾಗ ಎಲ್ಲ ಕೆಲಸ ಆಗಿ ಹೋಗ್ತದೆ ನಂದು. ಸೊ ಇನ್ನೂ ಸ್ಟಾರ್ಟ್ ಮಾಡಬೇಕು, ಟೈಮ್ ಈಗ 7:30. ಸೊ ಹಾಗಾಗಿ ಓಕೆ ಗೈಸ್, ಎಲ್ಲ ಕೆಲಸ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಓಕೆ ಗೈಸ್. ಪದಾರ್ಥ ಮಾಡಲಿಕ್ಕೆ ಇಟ್ಟಿದ್ದೇನೆ, ಗ್ರೈಂಡ್ ಮಾಡಿ ಆಯಿತು. ಸೊ ಈಗ ವಿಸಿಲ್ ಹೋಗ್ತಾ ಉಂಟು.
ವೆಜಿಟೇಬಲ್ಸ್ ಇಟ್ಟಿದ್ದೇನೆ. ಎಂತೆಲ್ಲ ತೊಂಡೆ ಫುಲ್ ಮಿಕ್ಸ್ ಮಾಡಿ ಹಾಕಿ ಒಂದು ಸಾಂಬಾರು ಮಾಡುವ ಅಂತೇಳಿ. ಸೊ ಹಾಗಾಗಿ ಇದು ಬೇಯಲಿಕ್ಕೆ ಬಂದು ಇದನ್ನು ಅದಕ್ಕೆ ಚೇಂಜ್ ಮಾಡಿ, ಸೊ ಅದಕ್ಕೆ ಚೇಂಜ್ ಮಾಡಬೇಕು ಈ ಪಾತ್ರೆಗೆ ಚೇಂಜ್ ಮಾಡಿ. ಈಗ ನಾನು ಅದರಲ್ಲಿ ಮೆಣಸು ಎಲ್ಲ ಬೇಕು ಗೈಸ್, ಯಾಕಂದರೆ ಇದು ಇಂಡಕ್ಷನ್ ಕುಕ್ಕರಲ್ಲೇ ಉಂಟು, ಇದು ಇಂಡಕ್ಷನಲ್ಲೇ ಉಂಟಲ್ಲ, ಎಲ್ಲ ಪಾತ್ರೆ ನಿಲ್ಲುವುದಿಲ್ಲ. ಸೊ ಎಲ್ಲ ಪಾತ್ರೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಇದೊಂದು ಅದೊಂದು ಮತ್ತು ಸ್ಟೀಲ್ ಇದೆಲ್ಲ ಆಗ್ತದೆ ಇಷ್ಟೇ. ಮತ್ತು ಇದು ಈಗ ನಾವು ಹೊಸತು ತಂದಿದ್ದೇವೆ, ಗ್ಯಾಸ್ ಇದು ಪ್ರಾಬ್ಲಮ್ ಆಯ್ತಲ್ವಾ. ಸೊ ಹಾಗಾಗಿ ಇದು ಮತ್ತು ಅದು ನಿನ್ನೆ ಕಡುಬು ಮಾಡಿದ್ದಲ್ಲ ಆ ಪಾತ್ರೆಯನ್ನು ನಾವು ಹೊಸದಾಗಿ ತಂದದ್ದು ಇದಕ್ಕೆ ಅಂತೇಳಿ. ಇಲ್ಲಾಂದರೆ ನಮಗೆ ಸಿಲಿಂಡರ್ ಇಲ್ಲ ಗೈಸ್. ಇದು ಆಲ್ರೆಡಿ ಖಾಲಿ ಆಗಿ ತುಂಬ ದಿನ ಆಯಿತು. ಇದು ಕೂಡ ಖಾಲಿ ಆಯಿತು. ಮೇ ಬಿ ಇದರಲ್ಲಿ ಸ್ವಲ್ಪ ಅಷ್ಟೇ ಇರ್ಬೋದು ಅಷ್ಟೇ. ಇದು ಆನ್ ಮಾಡದೆ 1, 2, 3 ದಿನ ಆಯಿತು. ಸೊ ಹಾಗಾಗಿ ಇಟ್ಟಿದ್ದೇನೆ ಹಾಗೆ. ಓಕೆ ಗೈಸ್, ನಾನೀಗ ಇದು ಕುಕ್ಕರನ್ನು ಕೆಳಗೆ ಇರ್ತೇನೆ. ಮತ್ತು ಇದರದ್ದು ವಿಸಿಲ್ ಇದು ಹವಾ ಹೋದ್ಮೇಲೆ ಪದಾರ್ಥ ಮಾಡ್ತೇನೆ. ಇದು ರೈಸ್ ಮಾಡಬೇಕು ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ ಗೈಸ್, ತುಂಬ ಹೊತ್ತಾಯಿತು ಗೈಸ್. ಈಗ ಸಂಜೆ 6 ಗಂಟೆ ಆಯಿತು ಗೈಸ್. ಸೊ ಈಗ ಉಂಟಲ್ಲ ಇಷ್ಟೊತ್ತು ಆಚೆ ನೇಬರ್ ಸೈಡಿದು ಒಂದು ಮಗು ಬಂದಿತ್ತು. ಸೊ ನನ್ನ ಮಗು ಅವರ ಮಗು ಎಲ್ಲ ಆಟ ಆಡ್ತಾ ಇದ್ರು ಇಬ್ಬರು ಕೂಡ. ನೋಡಿ ಗೈಸ್ ಹೇಗೆ ಮಾಡಿ ಇಟ್ಟಿದ್ದಾರೆ ನೋಡಿ, ಆಟಾಡಿ ಹಾಗೆ ಗೈಸ್. ಮಕ್ಕಳಿದ್ದ ಮನೆ ಅಂದರೆ ಹಾಗೆ ಇರ್ತದೆ ಗೈಸ್. ಬಕೆಟ್ ಎಲ್ಲ ಅಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಈಗ ಏನಂದರೆ ಆದರೆ ಈಗ ಕೆಳಗಡೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು ಗೈಸ್. ಅಲ್ಲಿ ಕೆಳಗಡೆ ಉಂಟಲ್ಲ ಅಲ್ಲಿ ಹೋಗಬೇಕು. ಬಿಸಿಲಿದೆ, ಅದರಲ್ಲಿ ಹೋದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕು ಆಚೆ ಈಚೆ, ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತದೆ. ಸೊ ಅಲ್ಲಿ ಹೋದರೆ ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಮತ್ತು ಏನೇ ಸ್ವಲ್ಪ ತಲೆ ಸ್ವಲ್ಪ ಆಚೆ ಈಚೆ ಹೋಗಿ ಅಲ್ಲಿ ತುಂಬ ಜನ ಇರ್ತಾರೆ. ಸೊ ಮಾತಾಡಿ ಆಚೆ ಈಚೆ ಹೋಗಿ ಎಲ್ಲ ಬರೋದು ಗೈಸ್. ಸೊ ತುಂಬ ಒಳ್ಳೆಯದಾಗ್ತದೆ ಹಾಗೆ ಮಾತಾಡಿ ಎಲ್ಲ ಬರುವಾಗ. ಸ್ವಲ್ಪ ಹೊತ್ತು ಅಲ್ಲಿ ಮಕ್ಕಳಿಗೆ ಕೂಡ ಹಾಗೆ, ನನ್ನ ಮಗಳಿಗೆ ಅಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅಲ್ಲಿಗೆ ಹೋದರೆ ಅವಳಿಗೆ ಸ್ವಲ್ಪ ಫ್ರೆಶ್ ಫೀಲ್ ಆಗ್ತದೆ ಅವಳಿಗೆ ಕೂಡ, ಅಂದರೆ ಮಕ್ಕಳೊಟ್ಟಿಗೆ ಆಟ ಆಡಲಿಕ್ಕೆಲ್ಲ. ಸೊ ಈಗ ಅವಳಿಲ್ಲ, ಆಚೆ ಮಗು ಬಂದಿತ್ತಲ್ಲ. ಸೊ ಮಗುವಿನೊಟ್ಟಿಗೆ ಹೋಗಿದ್ದಾಳೆ ಅವಳು ಹಾಗೆ. ಆ ಮಗು ಇಲ್ಲಿಗೆ ಬಂದರೆ, ಒಂದು ವೇಳೆ ಆಚೆ ಸೈಡ್ ಹೋದರೆ ಅವರ ಮನೆಗೆ ಹೋದರೆ ಆ ಮಗು ರೀಚ್ ಆಗೋದಕ್ಕಿಂತ ಮೊದಲು ಇವಳು ಹೋಗಿ ರೀಚ್ ಆಗ್ತಾಳೆ ಆ ಮನೆಗೆ ಹೋಗಿ. ಸೊ ಹಾಗಾಗಿ ಬಿಸಿಲಿದೆ. ಸೊ ಅವಳಿಗೆ ರೀಚ್ ಆಗ್ತಾಳೆ ಅಲ್ಲಿ ಹೋಗಿ. ಹಾಗಾಗಿ ಅವ್ರು ಹೇಳ್ತಾರೆ ಪರವಾಗಿಲ್ಲ ಇರಲಿ ಅಂತ ಹೇಳಿ. ಸೊ ಅಷ್ಟೇ ಗೈಸ್, ಮತ್ತು ಇನ್ನೇನಿಲ್ಲ ಗೈಸ್. ಕೆಳಗಡೆ ಹೋದ್ಮೇಲೆ ನಾನಲ್ಲಿ ಇದು ಎಂತ ವ್ಲಾಗ್ ಮಾಡೋದಿಲ್ಲ, ಆದರೆ ಮಾಡ್ತೇನೆ. ನನ್ನಂದರೆ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಆದರೆ ಮಾಡ್ತೇನೆ ಗೈಸ್ ವ್ಲಾಗ್. ಇಲ್ಲಾಂದರೆ ಜಸ್ಟ್ ಈ ಥರನೇ ತೋರಿಸ್ತೇನೆ ಅಷ್ಟೇ. ಮತ್ತು ಮ್ಯೂಸಿಕ್ ಹಾಕ್ತೇನೆ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತೇನೆ ಆಯಿತಾ ಗೈಸ್. ಸೊ ಹಾಗಾಗಿ ಓಕೆ ಗೈಸ್, ನಂದು ಪ್ರೀವಿಯಸ್ ವ್ಲಾಗ್ ಕೂಡ ನೋಡಿ ಗೈಸ್, ಪ್ಲೀಸ್ ನೋಡಿ ಗೈಸ್, ಫುಲ್ ವ್ಲಾಗ್ ನೋಡಿ ಗೈಸ್. ಮತ್ತು ಏನಾದರೂ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಏನಾದರೂ ಇದ್ದರೆ ಹೇಳಿ ಗೈಸ್, ನಾನು ನಿಮಗೆ ಅದೇ ರೀತಿ ವ್ಲಾಗ್ ಮಾಡ್ತೇನೆ. ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಸೊ ಓಕೆ ಗೈಸ್, ಬಾಯ್. ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ ಬಾಯ್.
ಗೈಸ್ ಈಗ ಮಗು ಮಲಗಿದ್ದಾಳೆ ನೋಡಿ, ಮಗು ಮಲಗಿದ್ದಾಳೆ. ಸೊ ಹಾಗಾಗಿ ಈಗ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮಕ್ಕಳು ಆಟ ಆಡಿ ಎಲ್ಲ ಅಲ್ಲೆಲ್ಲಿ ಬಿಸಾಕಿದ್ದಾರೆ. ಈಗ ಮಲಗಿದ್ದಾಳೆ ಮಗು, ಸೊ ಇನ್ನೂ ಕ್ಲೀನ್ ಎಲ್ಲ ಮಾಡಬೇಕು. ಹಾಗಾಗಿ ಓಕೆ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್.